ತುಂಬ ಹಣ ಬೇಕು, ಖರ್ಚು ಮಾಡಲು ಹಣ ಬೇಕು. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆಸೆ ಪಡುವುದು ಅದನ್ನು. ಹಾಗಾದರೆ ಯಾವತ್ತಾದರೂ ನನಗೆ ಕೈ ತುಂಬ ಹಣ ಬರುತ್ತದೆಯೇ, ನಾನು ಕೈ ತುಂಬ ಹಣ ಪಡೆದು ಸುಖವಾಗಿ ಜೀವನ ಮಾಡಲು ಸಾಧ್ಯವೇ ಎಂದು ಬಯಸುವ ಜನರು ತುಂಬ ಜನರಿದ್ದಾರೆ. ಅವರಿಗೆಲ್ಲರಿಗೂ ಬೇಕಾಗಿದ್ದು ಹಣ ಬರುತ್ತದೆಯೋ, ಹಣ ಯಾವ ರೀತಿ ಬರುತ್ತದೆ, ಹೇಗೆ ಬರುತ್ತೆ, ಕಷ್ಟಪಟ್ಟರೆ ಬರುತ್ತದೆ, ಕಷ್ಟಪಡದೇ ಇದ್ದರೆ ಬರುತ್ತೆ ಎಂಬ ಚಿಂತೆಯಲ್ಲೇ ಇರುತ್ತಾರೆ. ನಿಜ ಹೇಳಬೇಕಂದ್ರೆ ಹಸ್ತ ನೋಡುವಾಗ ಹಲವರ ಕೈಯಲ್ಲಿ ಹಣ ಬಂದು ಸೇರುವಂತಹ ಒಳ್ಳೆ ಒಳ್ಳೆ ಚಿಹ್ನೆಗಳಿರುತ್ತೆ. ಆ ಚಿಹ್ನೆಗಳಿದ್ದರೂ ಮುಂದೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಹೆಚ್ಚು ಹಣವನ್ನು ಪಡೆದು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಅಂಥ ಕೈಗಳಲ್ಲಿ ಕೆಲವು ಕೈಗಳ ಬಗ್ಗೆ ಇವತ್ತು ನಾವು ಹೇಳೋಣ. ಅದೇ ರೀತಿ ನಾವು ಕಳೆದ ಸಂಚಿಕೆಯಲ್ಲಿ ವಶೀಕರಣ ಶಕ್ತಿ ಇರುವಂತಹ ಹಸ್ತದ ಭಾಗ ಯಾವುದು, ಅದರಲ್ಲಿ ಏನೇನಿರುತ್ತೆ ಎಂಬ ವಿಚಾರವನ್ನು ಹೇಳಿದ್ದೆವು. ಅದರ ಬಗ್ಗೆ ಮತ್ತಷ್ಟು ವಿಚಾರವನ್ನ ಇಂದಿನ ಈ ಸಂಚಿಕೆಯಲ್ಲಿ ಹೇಳುತ್ತೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾನು ಹೇಳಿದೆ, ಹಣ ಬರುವುದು, ಕೈ ತುಂಬ ಹಣ ಬರುವುದು. ನಮಗೆ ಯಾವ ರೀತಿ ಹಣ ಬರುತ್ತದೆ, ಎಷ್ಟು ಹಣ ಬರುತ್ತದೆ, ಹೇಗೆ ಬರುತ್ತದೆ ಮುಂತಾದ ವಿಚಾರಗಳನ್ನು ತಿಳಿಯುವಂತಹ ಕುತೂಹಲ ಹೆಚ್ಚಿನ ಜನರಿಗಿದೆ. ಯಾಕಂದರೆ ಪ್ರತಿಯೊಬ್ಬರ ಆಸೆಯು ನನಗೆ ಹಣ ಬೇಕು, ಕೈ ತುಂಬ ಹಣ ಬೇಕು. ಕಷ್ಟಪಟ್ಟು ಜೀವನ ಮಾಡಿದ್ರೂ ಸಹ ಕೈ ತುಂಬ ಹಣ ಇದ್ದರೆ ಅದು ಒಂದು ಸುಖ. ಕಷ್ಟಪಡುವುದಕ್ಕಿಂತಲೂ ನಮ್ಮ ಕೈಗೆ ಬರುವ ಹಣವೇ ನಮಗೆ ಮುಖ್ಯವಾಗಿದೆ. ಯಾಕಂದರೆ ಹಣವಿಲ್ಲದಿದ್ದರೆ ಜೀವನ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಆಸೆ ಪಡುವುದು ಕೈ ತುಂಬ ಹಣ ಬರಲಿ, ಕೈ ತುಂಬ ಸಂಬಳ ಬರಲಿ, ನಾನು ದುಡಿದಕ್ಕೆ ಸರಿಯಾದ ಪ್ರತಿಫಲ ಸಿಗಲಿ ಅಂತ ಆಸೆ ಪಡುತ್ತಾರೆ. ಹಾಗಾದರೆ ನನಗೆ ಯಾವತ್ತಾದರೂ ಅಂತಹ ಅದೃಷ್ಟ ಒದಗಿ ಬರುತ್ತದೆಯೇ, ಕೈ ತುಂಬ ಹಣ ಬರುವಂಥ ಸ್ಥಿತಿ ಯಾವ ಬರುತ್ತದೆ, ಅದನ್ನು ನಾವು ತಿಳಿಯಬೇಕಾದರೆ ಹಸ್ತದಲ್ಲಿನ ಕೆಲವು ರೇಖೆಗಳನ್ನು, ಚಿಹ್ನೆಗಳನ್ನು ನಾವು ತಿಳಿಯಬೇಕು. ಅಂಥ ರೇಖೆಗಳ ಬಗ್ಗೆ ನಾನು ಇದಕ್ಕಿಂತ ಮೊದಲು ಹೇಳಿದ್ದೇನೆ, ಆದರೆ ಮತ್ತಷ್ಟು ವಿಸ್ತಾರವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಮ ಜೊತೆ ವಿಷಯವನ್ನು ಹಂಚಿಕೊಳ್ಳುತ್ತೇನೆ. ಹಾಗಾದರೆ ಅದ್ಯಾವುದು, ಹೇಗಿರುತ್ತೆ, ಎಲ್ಲಿರುತ್ತೆ ಎಂಬುದನ್ನು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಹಾಗೆಯೇ ನಿಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ನಿಮಗಿದ್ರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಸರಿಯಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ, ಯಾವ ರೀತಿ ಇರುತ್ತೆ ನಿಮ್ಮ ಜೀವನ, ಬರುವ ಕಷ್ಟ ನಷ್ಟಗಳು ಏನು, ಅವುಗಳನ್ನು ಪರಿಹರಿಸುವುದು ಹೇಗೆ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುವುದು. ಜೀವನದಲ್ಲಿ ನಮಗೆ ಹಣ ಬರಬೇಕು. ಹಣ ಬರಬೇಕಾದ್ರೆ ಏನಿರಬೇಕು, ನಮ್ಮ ಜೀವನದಲ್ಲಿ ನಾವು ಶ್ರಮಪಟ್ಟು ಕೆಲಸ ಮಾಡುವಂತಹ ವ್ಯಕ್ತಿಯಾಗಿರಬೇಕು. ಶ್ರಮಪಟ್ಟರೂ ಕೆಲವರಿಗೆ ಹಣ ಬರುವುದಿಲ್ಲ. ನಾನು ಎಷ್ಟೇ ಕಷ್ಟಪಟ್ಟರೂ ನನಗೆ ಹಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಅವರ ಕೈಯಲ್ಲಿ ಅಂತಹ ಚಿಹ್ನೆಗಳು ಇರುವುದಿಲ್ಲ. ಆ ಚಿಹ್ನೆಗಳು ಇಲ್ಲದಿದ್ದರೆ ನೀವು ಎಷ್ಟೇ ಕಷ್ಟಪಟ್ಟರೂ ಸಹ ನಿಮ್ಮ ಕೈಗೆ ಹಣ ಬಂದು ಸೇರುವುದಿಲ್ಲ. ಬಂದು ಸೇರಿದರೂ ಅದು ಕೈಯಲ್ಲಿ ಉಳಿಯುವುದಿಲ್ಲ, ಯಾವುದಾದ್ರೂ ಒಂದು ರೀತಿಯಲ್ಲಿ ಖರ್ಚಾಗಿ ಹೋಗುತ್ತೆ. ಆದರೆ ಕೆಲವರ ಕೈಯಲ್ಲಿ ಬಂದ ಹಣವು ಎಲ್ಲವೂ ಹಾಗೆ ಶೇಖರಣವಾಗಿ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಅವರು ಅಂದುಕೊಂಡಿರದ ರೀತಿಯಲ್ಲಿ ಅವರಿಗೆ ಹಣ ಕಾಸು ಬಂದು ಸೇರುತ್ತದೆ. ಇದರಿಂದಾಗಿ ಅವರ ಜೀವನ ಸಂತೋಷದಿಂದ ಕೂಡಿರುತ್ತೆ, ಅವರ ಜೀವನವನ್ನು ಸುಖವಾಗಿ ಅನುಭವಿಸುತ್ತಾರೆ. ಹಾಗಾದರೆ ಆ ಚಿಹ್ನೆಗಳು ಯಾವುದು, ಆ ಚಿಹ್ನೆಗಳು ಯಾವುದೆಂಬುದನ್ನು ನಾವು ಈಗ ನೋಡೋಣ. ಅದರಲ್ಲಿರುವಂತಹ ಮೊದಲನೇ ಚಿಹ್ನೆ, ನಾನು ಹಣಕಾಸು ಹರಿದು ಬರುವಂಥದ್ದು. ನಾವು ಫಸ್ಟು ಯಾವಾಗಲೂ ನಮ್ಮ ಈ ಭಾಗ್ಯರೇಖೆಯನ್ನು ನೋಡಬೇಕು. ಈ ಭಾಗ್ಯರೇಖೆ ಇದೆಯಲ್ಲ, ಈ ಭಾಗ್ಯರೇಖೆ ಇಲ್ಲಿಂದ ಹೊರಟು ಇಲ್ಲಿವರೆಗೆ ಹೋಗಿರುತ್ತೆ. ಈ ಭಾಗ್ಯರೇಖೆ ಯಾವಾಗ ಎದ್ದು ಕಾಣಿಸುತ್ತಿರುತ್ತೋ, ಯಾರಿಗೂ ಒಂದು ನಮ್ಮ ಕಣ್ಣಿಗೆ ಕಾಣುವಂತಹ ಉತ್ತಮವಾದ ರೀತಿಯಲ್ಲಿ ನಸು ಕೆಂಪು ರೀತಿಯಲ್ಲಿ ಅದು ಎದ್ದು ಕಾಣಿಸುವಂತೆ ಕಾಣಿಸುತ್ತಿದ್ದರೆ ಅವರಿಗೆ
ಹಣಕಾಸಿನ ಬಗ್ಗೆ ತೊಂದರೆ ಇರುವುದಿಲ್ಲ. ಅದರ ಮೇಲೆ ಯಾವುದೋ ಅಡ್ಡರೇಖೆಗಳು ಹೋಗಿದ್ದರೆ, ಅಡ್ಡರೇಖೆಗಳಿಂದ ಬಂದು ಅಡ್ಡ ಆಗಿದ್ದರೆ ಆ ಕಾಲದಲ್ಲಿ ಅವರಿಗೆ ಕಷ್ಟವಾಗುತ್ತದೆ. ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇದೆ ಎಂಬುದನ್ನು ತಿಳಿಯಬಹುದು. ಹಾಗೆಯೇ ಮೇಲಕ್ಕೆ ಅದರಿಂದ ರೇಖೆಗಳು ಬಂದಾಗ, ಮೇಲಕ್ಕೆ ರೇಖೆಗಳು ಶಾಖಾ ರೇಖೆಗಳು ಹೋದಾಗ ಅಥವಾ ಕಿರಣ ರೇಖೆಗಳು ಅಂತೀವಿ, ಕಿರಣ ರೇಖೆಗಳು ಹೋದಾಗ ಅದು ಅವರ ಅಭಿವೃದ್ಧಿಯನ್ನು ಮತ್ತಷ್ಟು ಅಭಿವೃದ್ಧಿಯಾಗುವಂಥ ಸೂಚನೆಯಾಗಿದೆ ಎಂದು ತಿಳಿಯಬಹುದು. ಅಂದರೆ ನಮ್ಮ ಹಣಕಾಸಿನ ಸ್ಥಿತಿ ಯಾವುದನ್ನು ತಿಳಿಸುತ್ತೆ ಅಂದರೆ ನಮ್ಮ ಭಾಗ್ಯರೇಖೆ. ಭಾಗ್ಯರೇಖೆ ಅಂದರೆ ನಿಮಗೆ ಗೊತ್ತಿದೆ, ಈ ಕೆಳಗಿನಿಂದ ನೋಡಿ ಇದೇ ಭಾಗ್ಯರೇಖೆ, ಈಗ ಹೋಗುತ್ತೆ ಇಲ್ಲಿ ಬಂದು ಅದು ಭಾಗ್ಯರೇಖೆ. ಅದರ ಏರುಪೇರುಗಳು ಅದು ಚೆನ್ನಾಗಿದ್ದಾಗ ನಮಗೆ ಹಣಕಾಸು ನಮ್ಮ ಕೈಯಲ್ಲಿ ನಿಲ್ಲುತ್ತದೆ. ಅದಕ್ಕೆ ಏನಾದರೂ ಕಟ್ಟಾಗಿದ್ದರೆ, ಆ ರೇಖೆ ಏನಾದರೂ ಕಟ್ಟಾಗಿದ್ದರೆ ಅಥವಾ ಅಡ್ಡರೇಖೆಗಳು ಬಂದರೆ, ಹೀಗೆ ಅಡ್ಡರೇಖೆಗಳು ಬಂದಾಗ ಅದು ನಮ್ಮ ಕೈಯಲ್ಲಿ ಇದ್ದ ಹಣವೆಲ್ಲವೂ ಖರ್ಚಾಗಿ ಹೋಗುತ್ತೆ, ಸಮಸ್ಯೆಗಳಿದೆ, ಜೀವನಕ್ಕೆ ತೊಂದರೆ ಇದೆ ಅಂತ ತಿಳ್ಕೊಬೇಕು. ಇದು ಒಂದು ವಿಚಾರವಾದರೆ, ನಮ್ಮ ಶುಕ್ರ ಪರ್ವವನ್ನು ನಾವು ಹೇಳಿದೆಲ್ಲ, ಶುಕ್ರ ಪರ್ವ, ಈ ಶುಕ್ರ ಪರ್ವ ಯಾವುದು? ಹೆಬ್ಬೆರಳಿನ ಕೆಳಗಿರುವ ಭಾಗವನ್ನು ನಾವು ಶುಕ್ರ ಪರ್ವ, ಅದು ಎದ್ದಂತಿರಬೇಕು. ಹೆಚ್ಚು ಎದ್ದಂತಿದ್ದರೆ ಅವರು ಹಣ ಸಂಪಾದನೆ ಮಾಡ್ತಾರೆ, ಹೆಚ್ಚು ಹಣ ಸಂಪಾದನೆ ಮಾಡ್ತಾರೆ. ಆದರೆ ಅವರು ಹಣ ಸಂಪಾದನೆ ಮಾಡುವಂತಹ ದಾರಿ ಸರಿಯಾಗಿರೋದಿಲ್ಲ. ಅವರಿಗೆ ಹಣ ಬಂದು ಸೇರುತ್ತೆ, ಆದರೆ ಅವರು ಸೇರುವಂಥ ಹಣ ಸರಿಯಾದ ರೀತಿಯಲ್ಲಿ ದುಡಿದಿದ್ದಲ್ಲ. ಆದರೆ ಹಣವಂತರಾಗುತ್ತಾರೆ, ಸಾಕಷ್ಟು ಹಣವನ್ನು ಅವರು ಸಂಪಾದನೆ ಮಾಡ್ತಾರೆ. ಯಾವುದು? ನಮ್ಮ ಇದು ಹೆಚ್ಚು ಉಬ್ಬಿದಂತಿದ್ದರೆ. ಹಾಗೆ ನಮ್ಮ ಹೆಬ್ಬೆರಳನ್ನು ನೋಡಬೇಕು. ಹೆಬ್ಬೆರಳು ಯಾವ ರೀತಿ ಇದೆ ಅಂತ. ಹೆಬ್ಬೆರಳು ಕೆಲವರು ಸಣ್ಣ ಹೆಬ್ಬೆರಳಾಗಿರುತ್ತದೆ. ಸಣ್ಣ ಹೆಬ್ಬೆರಳಾಗಿದ್ದಾಗ ಅದು ಅವರು ಬಹಳ ಅವರಿಗೆ ನಂಬಕ್ಕಾಗಲ್ಲ. ಆ ವ್ಯಕ್ತಿಯನ್ನು ನಂಬಿ ನೀವು ಯಾವ ವ್ಯವಹಾರವನ್ನು ಅವರ ಜೊತೆ ನಡೆಸೋಕ್ಕಾಗೋದಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಇದು ಉದ್ದವಾಗಿದ್ದರೆ ಆ ವ್ಯಕ್ತಿ ಹೆಚ್ಚಿನ ಜಾಣನಾಗಿ, ಹೆಚ್ಚು ಇದರಿಂದಾಗಿ ಅವನು ಕೆಲಸ ಮಾಡಿ, ಅವನು ಹಣವನ್ನು ಸಂಪಾದನೆ ಮಾಡಿ, ಅವನು ಜೀವನದಲ್ಲಿ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ. ಅಂದರೆ ಇದು ಉದ್ದವಾಗಿದ್ದರೆ, ಈ ಹೆಬ್ಬೆರಳು ಉದ್ದವಾಗಿದ್ದರೆ. ಹಾಗೆಯೇ ಹೆಬ್ಬೆರಳಲ್ಲಿ ಅದು ತಲೆ, ಮೊದಲೇ ಹೇಳಿದಾಗೆ ಈ ತಲೆಯಲ್ಲಿ ಗದೆ ಥರ ದಪ್ಪವಾಗಿದ್ದರೆ ಅವನು ಸರಿಯಾದ ವ್ಯಕ್ತಿ ಅಲ್ಲ, ಅವನು ಹಣ ಸಂಪಾದನೆ ಮಾಡುವನಲ್ಲ, ಅವನೊಂಥರ ಕ್ರೂರಿಯಾಗಿರ್ತಾನೆ, ಅವನ ದಯೆ ದಾಕ್ಷಿಣ್ಯ ಅವನ ಹತ್ರ ಇರುವುದಿಲ್ಲ ಎಂಬುದನ್ನು ತಿಳ್ಕೊಬಹುದು. ಹಾಗೆ ನಮ್ಮ ಹೆಬ್ಬೆರಳು ಆಗಿರುತ್ತದೆ. ಹಾಗೆ ನಮ್ಮ ಸೂರ್ಯ ಬೆರಳು, ಸೂರ್ಯರೇಖೆ ನಿಮಗೆ ಗೊತ್ತಿದೆ, ಇದೆ ಸೂರ್ಯ ಬೆರಳು, ಇದು ಈ ಸೂರ್ಯರೇಖೆ. ಈ ಸೂರ್ಯರೇಖೆ ಚೆನ್ನಾಗಿರಬೇಕು. ಸೂರ್ಯರೇಖೆ ಚೆನ್ನಾಗಿದ್ದಾಗ ಹಾಗೂ ಈ ಭಾಗ್ಯರೇಖೆ ಚೆನ್ನಾಗಿದ್ದಾಗ ನಮಗೆ ಸೂರ್ಯರೇಖೆ ಇಲ್ಲಿ ಇರುತ್ತೆ. ಈ ಭಾಗ್ಯರೇಖೆಯು ಚೆನ್ನಾಗಿದ್ದರೆ ಅವರ ಕೈಯಲ್ಲಿ ಸಾಕಷ್ಟು ಹಣ ಬಂದು ಸೇರುತ್ತದೆ. ಸಾಕಷ್ಟು ಹಣ ಬಂದು ಸೇರುವುದರಿಂದ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬುದನ್ನು ತಿಳಿಬಹುದು. ಇನ್ನು ಇದಲ್ಲ ನೋಡಿ, ಈ ಹೃದಯ ರೇಖೆ, ಇದು ಹೃದಯ ರೇಖೆ, ಇದು ಹೃದಯ ರೇಖೆ, ಇದು ಜ್ಞಾನ ರೇಖೆ, ಇದು ನಮ್ಮ ಆಯುಷ ರೇಖೆ, ಇದು ನಮ್ಮ ಭಾಗ್ಯರೇಖೆ. ಹೀಗೆ ಈ ರೇಖೆಗಳಿಂದಾಗಿ ನೋಡಿ, ಈ ರೇಖೆ ಹಿಂಗೆ ಬಂದು ಈ ಭಾಗ್ಯರೇಖೆ ಈ ಬಂದು ಇದು ಎಂ ಆಕಾರವನ್ನು ಪಡೆದಿದ್ದರೆ, ಇದರ ಬಗ್ಗೆ ಹೇಳಿದ್ದೀನಿ. ಅದಂದರೆ ಎಂ ಆಕಾರ ನೋಡಿ, ಹೃದಯ ರೇಖೆ, ಆಮೇಲೆ ಬಂದು ಹೃದಯ ರೇಖೆಯನ್ನು ಭಾಗ್ಯರೇಖೆ ಬಂದು ಜ್ಞಾನರೇಖೆ ಸೇರಿ ಜ್ಞಾನರೇಖೆ ಮತ್ತು ಆಯುಷ ರೇಖೆ. ಈ ರೇಖೆಗಳು 4 ರೇಖೆಗಳು ಸೇರುವುದರಿಂದ ಇದನ್ನು ನಾವು ಎಂ ಅಂತ ಹೇಳ್ತೀವಿ. ಈ ಎಂ ಇದೆಯಲ್ಲ, ಎಂ ಅನ್ನೋದು ನಾವು ಕೇಳ್ಬೋದು, ಓಹೋ ನಮ್ಮ ಜ್ಯೋತಿಷದಲ್ಲಿ ಎಂ ಹೆಂಗೆ ಬರುತ್ತೆ, ಇಂಗ್ಲೀಷ್ ಎಂ ಹೆಂಗೆ ಬರುತ್ತೆ ಅಂತ. ಇಂಗ್ಲೀಷ್ ಎಂ ಅಂತ ಆ ಕಾಲದಲ್ಲಿ ಹೇಳಿಲ್ಲ, ಆದರೆ ಈ ರೀತಿಯ ಒಂದು ಮಾರ್ಕ್ ಇತ್ತು, ಈ ರೀತಿಯ ಒಂದು ಚಿಹ್ನೆ ನಮ್ಮ ಹಸ್ತದಲ್ಲಿ, ಯಾರ ಹಸ್ತದಲ್ಲಿ ಇರುತ್ತೋ ಆ ಹಸ್ತದಲ್ಲಿ ಎಂ ಅಂತ ಒಂದು ಚಿಹ್ನೆ ಬಂದರೆ ಅವರು ಹಣಕಾಸಿನ ಬಗ್ಗೆ ಅವರು ಅಂದುಕೊಂಡಿರದ ರೀತಿಯಲ್ಲಿ ಹಣ ಬಂದು ಸೇರುತ್ತದೆ. ಅಯ್ಯೋ, ನನ್ನ ಕೈಯಲ್ಲಿ ಆ ಎಂ ಚಿಹ್ನೆ ಇದೆ, ನನಗೆ ಬೇಕಾಷ್ಟು ಹಣ ಬಂದು ಸೇರುತ್ತದೆ ಅಂತ ಯಾರಾದರೂ ಕೂತ್ಕೊಂಡಿದ್ರೆ, ಸುಮ್ಮನೆ ಇದ್ದರೆ ಅವರಿಗೆ ಹಣ ಬಂದು ಸೇರುವುದಿಲ್ಲ. ಹಣ ಬರಬೇಕಾದ್ರೆ ಶ್ರಮ ಇಲ್ಲದೆ ನಾವು ಏನನ್ನು ಮಾಡಲಾರ. ನನಗೆ 1-2 ಎಕರೆ ಜಮೀನಿದೆ, ನೀರಾವರಿ ಜಮೀನು, ಅದರಲ್ಲಿ ನಾನು ಆದಾಯ ತಗೊಳ್ತೇನೆ, ನನಗೆ ಅದರಿಂದ ಆದಾಯ ಬರುತ್ತೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದರಿಂದ ಆದಾಯ ಬರೋದಿಲ್ಲ. 2 ಎಕರೆಯಲ್ಲಿ ನಾವು ಏನೋ ಬೆಳೆ ಇಡಬೇಕು, ಆ ಬೆಳೆ ಬೆಳೀಲೇಬೇಕು, ಅದಕ್ಕೆ ಬೇಕಾದ್ರೆ ಗೊಬ್ಬರ ಕೊಡಬೇಕು,
ಕಾಲ ಕಾಲಕ್ಕೆ ನೀರು ಕೊಡಬೇಕು. ಹಾಗೆ ಪ್ರತಿಯೊಂದು ಆರೈಕೆಯನ್ನು ಮಾಡ್ತಾ ಬಂದು ಅದರಿಂದ ಫಸಲು ಬಂದಾಗ ಆ ಫಸಲು ಮಾರಾಟ ಮಾಡಿ ನಮಗೆ ಹಣ ಬರುತ್ತದೆ, ಆದಾಯ ಬರುತ್ತೆ. ಅದು ಬಿಟ್ಟು ನನ್ನ ಹಸ್ತದಲ್ಲಿ ಈ ಚಿಹ್ನೆ ಇದೆ, ನಾನು ಕೆಲಸ ಮಾಡಲ್ಲ, ನನ್ನ ಕೈಯಲ್ಲಿ ಇಂಗ್ಲೀಷ್ನ ಚಿಹ್ನೆ ಇದೆ, ನಾನು ಕೆಲಸ ಮಾಡಲ್ಲ, ನನಗೆ ದುಡ್ಡು ಬಂದು ಸೇರುತ್ತೆ ಅಂತ ಯಾವನಾದರೂ ಕಾಯ್ತಾ ಕೂತ್ಕೊಂಡಿದ್ರೆ ಕ್ರಮೇಣ ಈ ಇದೆಯಲ್ಲ, ಸಂಖ್ಯೆ ಅಕ್ಷರ ಅಳಿಸಿ ಹೋಗಿ ಅದು ಬೇರೆ ಥರ ಆಗುತ್ತದೆ. ಥರ ಆಗ್ಬೋದು, ನೆಗೆಟಿವ್ ಪವರನ್ನು ಅದು ಹೊಂದುತ್ತದೆ. ಆದ್ದರಿಂದ ಆ ನೆಗೆಟಿವಲ್ಲಿ ಯಾವನಿಗೂ ಹಣ ಬರುವುದಿಲ್ಲ, ಕಾಸು ಬರುವುದಿಲ್ಲ. ಅವನು ತನ್ನ ಜೀವನದಲ್ಲಿ ಸೋಲುಣ್ಣಬೇಕಾಗುತ್ತದೆ. ಆದ್ದರಿಂದ ಯಾವನ ಹಸ್ತದಲ್ಲೂ ಇದ್ದರೆ ಅವನು ಕೆಲಸ ಮಾಡಬೇಕು. ಕೆಲಸ ಮಾಡಿದಾಗ ಅವನು ಅಂದುಕೊಂಡಿರದ ರೀತಿಯಲ್ಲಿ ಆದಾಯ ಬರುವುದರಿಂದ ಅವನು ಅವನು ಅಂದ್ಕೊಂಡಿರಲ್ಲ ಅಷ್ಟು ಆದಾಯ ಬರುತ್ತಂತ. ನನ್ನ ಜಮೀನಲ್ಲಿ ಅಡಿಕೆಗೆ ಒಳ್ಳೆಯ ರೇಟ್ ಬಂತು, ಅವನು ಅಂದ್ಕೊಂಡಿರಲ್ಲ. ಆ ರೇಟ್ಗೆ ಅವನು ಅಡಿಕೆ ಮಾರ್ದ, ಬೇಕಾಯಿ ತುಂಬ ಕಾಸು ಬಂತು, ಹಣ ಬಂತು. ನೀ ಯಾರಾದರೂ ಕಾಳು ಮೆಣಸು ಹಾಕಿದ್ದ ಅವನ ಜಮೀನಿನ ತೋಟದಲ್ಲಿ, ಆ ಕಾಳು ಮೆಣಸಿಗೆ ಒಳ್ಳೆಯ ರೇಟ್ ಬಂತು, ಕಾಳು ಮೆಣಸು ಮಾರಿದಾಗ ಅವನಿಗೆ ಕೈ ತುಂಬ ಹಣ ಬಂತು. ಆದರೆ ಅವನು ಸುಮ್ಮನೆ ಕೂತ್ಕೊಂಡಿದ್ದವನಲ್ಲ, ಅವನು ಕೆಲಸ ಮಾಡಿ ಅದನ್ನು ಬೆಳೆಸಿದ್ದರಿಂದ ಅವನು ಅಂದುಕೊಂಡಿರೋ ರೀತಿಯಲ್ಲಿ ಅವನಿಗೆ ದುಡ್ಡು ಬರುತ್ತೆ. ಹೀಗೆ ನಾವು ಕೆಲಸ ಮಾಡಿದಾಗ, ನಾವು ಏನಾದ್ರು ಪ್ರಯತ್ನ ಮಾಡಿದಾಗ ಕೈ ತುಂಬ ಹಣ ಬರುತ್ತದೆ. ಇನ್ನು ಕೆಲವರು ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡುತ್ತಾರೆ. ಇದ್ದಕ್ಕಿದ್ದಾಗಿ ಅವನು ತಗೊಂಡ್ಕೊಂಡಿದ್ದ ಶೇರಿಗೆ ಹೆಚ್ಚಿನ ರೂಪಾಯಿಗೆ ಮಾರಾಟ ಆಗುತ್ತೆ, ಅವನ ಕೈ ತುಂಬ ಹಣ ಬರುತ್ತೆ. ಹೀಗೆ ಹಣ ಬರಬೇಕಾದ್ರೆ ನಾವು ಏನಾದರೂ ಕ್ರಿಯೆಗಳನ್ನು ತೊಡಗಿರಬೇಕು. ನಮ್ಮ ಕರ್ಮವನ್ನು ನಾವು ಮರಿಬಾರದು. ಕರ್ಮ ಫಲವನ್ನು ಅನುಭವಿಸಲು ಸಾಧ್ಯ ಹೊರತು ಕರ್ಮ ಮಾಡದೆ ಯಾವ ಫಲವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ನೆನಪಿಟ್ಟುಕೋದು. ಅಂದರೆ ನಾನು ಹೇಳಿದೆ, ಚಿಹ್ನೆಯಿಂದ ಅದಿದ್ದವರು ಕೈ ತುಂಬ ಹಣ ಬರುತ್ತದೆ, ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ, ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ. ಅದಕ್ಕೆ ಅವನು ಕರ್ಮವನ್ನು ಮಾಡಲೇಬೇಕು, ಕೆಲಸವನ್ನು ಮಾಡಲೇಬೇಕು. ಆ ಕೆಲಸ ಮಾಡಿದಾಗಲೇ ಅವನ ಜೀವನದಲ್ಲಿ ಅವನು ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ. ಬರೀ ಕೈಗೆ ಚಿಹ್ನೆ ಇದೆ, ನನ್ನ ಕೈಯಲ್ಲಿ ಚಿಹ್ನೆ ಇದೆ ಅಂತ ಹೇಳಿ ಅವನಾದರೂ ಸುಮ್ಮನೆ ಕುಳಿತುಕೊಂಡ್ರೆ ಅವನ ಜೀವನದಲ್ಲಿ ಅವನು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಅವನ ಪಾಸಿಟಿವ್ ಪವರ್ ಹೋಗಿ ನೆಗೆಟಿವ್ ಪವರ್ ಆಗುವುದರಿಂದ ಅವನ ಜೀವನದಲ್ಲಿ ಸೋಲಬೇಕಾಗುತ್ತದೆ. ಆದರೆ ನಾನು ಹೇಳಿದೆ, ಚಿಹ್ನೆ ಇದ್ದವರು, ಈ ಚಿಹ್ನೆ ಇದ್ದವರು, ಹೀಗೆ ಚಿಹ್ನೆ ಇದ್ದವರು ಅವರ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ. ಅವ್ರ ಕೈ ತುಂಬ ಹಣ ಬರುತ್ತೆ, ಅವರ ಜೀವನ ಸುಖವಾಗಿರುತ್ತದೆ. ಅದಕ್ಕಾಗಿ ಶ್ರಮ ಪಡಬೇಕು, ಕೆಲಸ ಮಾಡಬೇಕು. ಹೀಗೆ ಆಗ ಹಣ ಬರುತ್ತೆ. ಈಗ ನಾವು 2-3 ಕಡೆಯಿಂದ ಹಣ ಬರುವಂಥದ್ದು, ಹಣ ಸ್ಥಿತಿ ಬಂದಾಗ ನನ್ನ ಹತ್ರ ಹಣ ಬಂತು ಅಂತ ಹೇಳಿ ನಾವು ಭಾಗ್ಯರೇಖೆಯಲ್ಲಿರುವಂತಹ ಸಮಸ್ಯೆಗಳನ್ನು ಕಂಡುಕೊಳ್ಳಬೇಕು. ಆ ಸಮಸ್ಯೆಗಳು ಯಾವ ಬರುತ್ತೋ ಆವಾಗ ನಮಗೆ ಹಣದ ಮುಗ್ಗಟ್ಟು, ಆರ್ಥಿಕವಾಗಿ ನಮಗೆ ತೊಂದರೆಯಾಗುತ್ತದೆ. ಸಮಸ್ಯೆ ಇದೆ ಎಂಬುದನ್ನು ನಾವು ತಿಳ್ಕೋಬೇಕು. ಅಂದರೆ ನಾವು ಯಾವತ್ತೇ ಒಂದು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಭಾಗ್ಯರೇಖೆ ಎದ್ದು ಕಾಣಿಸುವಂತಿರಬೇಕು. ಅದಕ್ಕೆ ಯಾವುದೇ ಅಡ್ಡರೇಖೆಗಳು ಬಂದಿರಬಾರದು ಅಥವಾ ಅದು ಕಟ್ಟಾಗಿರಬಾರದು. ಜೀವನದಲ್ಲಿ ನಾವು ಹಣಕಾಸಿನಲ್ಲಿ ಯಾವಾಗಲೂ ದುಡಿದ ಹಣವೆಲ್ಲವೂ ನಮ್ಮ ಕೈಯಲ್ಲಿ ಉಳಿಯಬೇಕಾದರೆ ಅಂತಹ ಒಂದು ರೇಖೆ ಇರಬೇಕು. ಅದೇ ನೀವು ಕೆಲಸ ಮಾಡ್ತಾ ಯಾವುದೇ ಕೆಲಸ ಮಾಡಿದ್ರು ನಿಮಗೆ ಉತ್ತಮ ಫಲ ದೊರೆಯುತ್ತದೆ. ಉತ್ತಮ ಫಲ ದೊರೆಯುವಂಥದ್ದು ಚಿಹ್ನೆ ಇದ್ದಾಗ, ಇಂಗ್ಲೀಷಿನ ಅಕ್ಷರದ ಚಿಹ್ನೆ ಹಸ್ತದಲ್ಲಿದ್ದಾಗ ನೀವು ಯಾವುದೇ ಕೆಲಸ ಮಾಡಿದ್ರೂ ಹಣ ನಿಮಗೆ ಬಂದು ಸೇರುತ್ತದೆ ಎಂಬುದನ್ನು ನೀವು ತಿಳ್ಕೊಂಡಿರಬೇಕು. ಇನ್ನು ನಿಮ್ಮ ಹೇಳಿದೆ, ವಶೀಕರಣ ಶಕ್ತಿ ಇರುವಂತಹ ನಮ್ಮ ಈ ಶುಕ್ರ ಪರ್ವ, ಈ ಶುಕ್ರ ಪರ್ವದಲ್ಲಿ ವಶೀಕರಣ ಶಕ್ತಿ ಇದೆ ಅಂತ ನಾನು ನಿನ್ನೆ ಹೇಳಿದೆ, ಕಳೆದ ಸಂಚಿಕೆಯಲ್ಲಿ ಅದನ್ನು ಹೇಳಿದ್ದೇನೆ. ಅಂದರೆ ಅದು ಸಾಮಾನ್ಯ ಉಬ್ಬಿದ್ದು ನಸು ಕೆಂಪು ಬಣ್ಣದಿಂದಿದ್ದಾಗ ಅದು ನಿಮಗೆ ಹಣವನ್ನು ವಶೀಕರಣ ಮಾಡುವಂತಹ ಶಕ್ತಿ ಇರುವಂತಹ ಹಸ್ತವೆಂದು ತಿಳಿಯಬೇಕು. ಹಣವನ್ನು ವಶೀಕರಣ ಮಾಡುವುದು. ಅದೇ ರೀತಿ ಅದರಲ್ಲಿ ಒಂದು ತ್ರಿಶೂಲ ಚಿಹ್ನೆ ಅಥವಾ ಒಂದು ಮೀನಿನ ಚಿಹ್ನೆ ಇದ್ದರೆ ನೀವು ಮಾಡಿದ ಕೆಲಸ ಎಲ್ಲವೂ ಸಕ್ಸಸ್ ಆಗುತ್ತೆ, ನಿಮಗೆ ಹಣ ಬಂದು ಸೇರುತ್ತದೆ ಎಂಬಂತಹ ಸೂಚನೆ ಅದಾಗಿದೆ ಅಂತ ತಿಳ್ಕೊಂಡು ಹಣಕ್ಕಾಗಿ ನೀವು ಪ್ರಯತ್ನ ಮಾಡಬೇಕು, ನೀವು ಕೆಲಸ ಮಾಡಬೇಕು. ನೀವು ಯಾವುದಾದರೂ ನಮ್ಮ ಹಸ್ತದಲ್ಲಿ ನಮ್ಮದು ಸಾಮಾನ್ಯವಾಗಿ ಉಬ್ಬಿದಂತಿದ್ದು ಅದರಲ್ಲಿ ಮೀನಿನ ಚಿಹ್ನೆ ಅಥವಾ ತ್ರಿಶೂಲ ಚಿಹ್ನೆ ಇದ್ದಾಗ ಆಸೆ ಪಟ್ಟಿದ್ದೆಲ್ಲವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಅದಕ್ಕಿರುತ್ತೆ. ಅಂದರೆ ಒಬ್ಬರು ಯಾರೋ ಒಂದು ಹುಡುಗಿಯನ್ನು ಆಸೆ ಪಡ್ತಾರೆ, ಅದನ್ನು ಆಕರ್ಷಣೆ ಮಾಡಿರುತ್ತೆ. ಅಥವಾ ಒಬ್ಬ ಹುಡುಗಿ ಆಸೆ ಪಡ್ತಾಳೆ, ಅದು ಆಕರ್ಷಣೆ. ಅವ್ರ ಜೊತೆ ಮಾತಾಡಿದ್ರೆ ಸಾಕು ಅವರು ನಿಮಗೆ ಒಲಿತಾಳೆ ಅಥವಾ ಒಲಿತಾನೆ. ಗಂಡಸಾದರೆ ಹೆಂಗಸು, ಹೆಂಗಸಾದರೆ ಗಂಡಸು, ಅವರು ನಿಮಗೆ ಒಲಿದು ನಿಮ್ಮ ಜೀವನದಲ್ಲಿ
ನೀವು ಅಂದುಕೊಂಡ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಗಾತಿಯಾಗಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಣ ವಶೀಕರಣಕ್ಕೆ ನಾನು ಮೊದಲು ಹೇಳಿದೆ. ಆಮೇಲೆ ಈಗ ಮನುಷ್ಯರನ್ನು ಅಥವಾ ಜನರನ್ನು, ಅಂದರೆ ಹುಡುಗ ಹುಡುಗಿಯರು ವಶೀಕರಣ ಆಗುವಂಥದ್ದು ಅಂತಹ. ಆದರೆ ಒಂದು ನೆನಪಿಟ್ಕೊಳ್ಳಿ, ಇದರಲ್ಲಿ ಈ ವಶೀಕರಣ ಆಗುವಂಥದ್ದು ಇಬ್ಬರಲ್ಲೂ ಅಂತಹ ಇದ್ದಾಗ, ಇಬ್ಬರ ಕೈಯಲ್ಲೂ ಇದ್ದಾಗ ಅವರು ಒಬ್ಬರನ್ನೊಬ್ಬರು ವಶೀಕರಣ ಆಗ್ತಾರೆ. ಆದರೆ ಒಬ್ಬರ ಕೈಯಲ್ಲಿದ್ದು ಮತ್ತೊಬ್ಬರಿದ್ದರೆ ವಶೀಕರಣ ಆದರೂ ಸಹ ಅವರು ಇನ್ನೊಬ್ಬರನ್ನು ಪ್ರೀತಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬೇಕು. ಇಂತಹ ಒಂದು ಸಮಸ್ಯೆ ಎದುರಾಗಬಹುದು. ಅಂತಹ ಸಮಸ್ಯೆಗಳನ್ನೆಲ್ಲ ನೀವು ನೋಡಿಕೊಂಡು, ಇಂಥ ಕೈಯಲ್ಲಿದ್ದಾಗ ನನ್ನ ಹತ್ರ ವಶೀಕರಣ ಶಕ್ತಿ ಇದೆ, ಹಣ ವಶೀಕರಣ, ಧನ ವಶೀಕರಣ, ನೀವು ಮಾಡುವ ಕೆಲಸಗಳಲ್ಲಿ ಹಣಕ್ಕೂ ಹೆಚ್ಚಾಗಿ ಬಂದು ಸೇರುತ್ತದೆ. ಅದೇ ರೀತಿ ನೀವು ಯಾರನ್ನಾದರೂ ಇಷ್ಟಪಟ್ಟು ಅವರನ್ನು ಮಾತಾಡಿದ್ರೆ ಸಾಕು, ಅವರು ನಿಮಗೆ ವಶೀಕರಣ ಆಗ್ತಾರೆ ಎಂಬುದು ಈ ಹೇಳಿದಂತಹ ಚಿಹ್ನೆಗಳು ಮತ್ತು ನಮ್ಮ ಶುಕ್ರಪರ್ವದಂತಹ ಸಾಮಾನ್ಯ ಉಬ್ಬಿದಂತೆ. ಹೆಚ್ಚಿಗೆ ಉಬ್ಬಿದರೆ ಅದು ಬೇರೆ ಕಥೆನೇ ಆಗೋಗುತ್ತೆ. ಜಾಸ್ತಿ ಉಬ್ಬಿದರೆ ಅವರು ಮಾಡುವ ಯಾವ ಕೆಲಸವೂ ಸಹ ನೈತಿಕತೆಯಿಂದ ಕೂಡಿರುವುದಿಲ್ಲ. ಅವರು ಅನೈತಿಕ ರೀತಿಯಲ್ಲಿ ಸಂಬಂಧವನ್ನು ಬೆಳೆಸುತ್ತಾರೆ. ಹಣ ಸಂಪಾದನೆಯನ್ನು ಅನೈತಿಕವಾದ ರೀತಿಯಲ್ಲಿ ಸಂಪಾದನೆ ಮಾಡುತ್ತಾರೆ ಎಂಬುದು ಅದರ ಸೂಚನೆ. ಹೀಗೆ ನಮ್ಮಲ್ಲಿ ಹಣ ಬಂದು ಸೇರಲು ಮತ್ತು ಹಣ ಗಳಿಸುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇಂದು ನಾವು ತಿಳಿದುಕೊಂಡೆವು. ಇಂತಹ ಮತ್ತೊಂದು ವಿಷಯಗಳನ್ನು, ಹೆಚ್ಚು ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಅಂತಹ ವಿಷಯಗಳನ್ನು ತಿಳಿಯಲು ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗುವುದೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮ್ಗೆ ಎಲ್ಲವೂ ಅರ್ಥವಾಗುವುದು. ಇಲ್ಲದಿದ್ದರೆ ಅರ್ಧಂಬರ್ಧ ಗೊತ್ತಾಗಿ ಏನು ಹೇಳಿದ್ರು ಏನು ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಅದರಿಂದ ಪೂರ್ತಿ ವಿಡಿಯೋವನ್ನು ನೋಡಿ. ಹಾಗೆಯೇ ನೀವು ನಿಮ್ಮ ಇತರರಿಗೂ ಇದನ್ನು ಶೇರ್ ಮಾಡಿ, ಅವರಿಗೂ ಇದನ್ನು ತಿಳಿಯುವಂತೆ ಮಾಡಿ, ಅವರು ಸಹ ಇದನ್ನು ತಿಳ್ಕೊಳ್ಳಿ. ಹಾಗೆ ಲೈಕ್ ಮಾಡಲು ಮರಿಬೇಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.